ಸ್ನೇಹಿತರೆ ನಮಸ್ತೆ. ಇನ್ನೇನು ಡಿಸೆಂಬರ್ ತಿಂಗಳು ದೀಪಾವಳಿ ಆದಮೇಲೆ ಮೊದಲನೇ ಗೊಬ್ಬರ ಕೊಡಬೇಕು ಅಂಥೇಳಿ ಭೂಮಿ ಉಳುಮೆ ಆದಮೇಲೆ ಭೂಮಿಗೆ ಸೀಮಂತ ಕಾರ್ಯ ಮಾಡ್ತಾರೆ. ಭೂಮಿಗೆ ಬೇಕಾದಂಥ ಆಹಾರ ಅಥವಾ ಗಿಡಗಳಿಗೆ ಬೇಕಾದಂಥ ಆಹಾರನ ಕೊಡಬೇಕು ಅಂತ ಹೇಳಿ ನಾನು ಇದನ್ನು ಮುಂಚೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಸುತ್ತಲೂ ಯಾವ ಥರ ಮಾಡಬೇಕು, ತಂತ್ರ ಬೇರುಗಳು ಯಾವುದು, ಕೂದಲು ಬೇರೆ ಯಾವುದು, ಸಪೋರ್ಟಿಂಗ್ ಬೇರೆ ಯಾವುದು ಅಂತ ಮಾಡಿದ್ದೀನಿ. ಅದು ನೀವು ನೋಡ್ಬೋದು. ಅದಾದ ನಂತರ ಭೂಮಿಗೆ ತುಂಬ ಅವಶ್ಯಕವಾಗಿರೋಂಥದ್ದು ಪಿ ಎಚ್ ವ್ಯಾಲ್ಯೂ ಸರಿ ಮಾಡ್ಕೊಳೋವಂಥದ್ದು. ಅದು ಅಸಿಡಿಕ್ ಇದೆಯಾ, ಆಲ್ಕಲೈನ್ ಇದೆಯಾ ಅಂತ. ಯಾಕಂದರೆ ಅಸಿಡಿಕ್ ಇದ್ದಾಗ ಫಾಸ್ಫರಸ್ ಅಂಶ ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ಮಾಲ್ಡಿಮಮ್ ಇರ್ಬೋದು, ಇವು ಸಪ್ಲೈ ಆಗೋಲ್ಲ. ಅದೇ ಭೂಮಿ ಏನಾದ್ರು ಆಲ್ಕಲೈನ್ ಆಯಿತು ಅಂದರೆ ಬೋರಾನು, ಫೆರಸು, ಜಿಂಕು ಅಂದರೆ ಅಂಡುಳಕ್ಕೆಲ್ಲ ಆಗುತ್ತಲ್ಲ, ಅದು ಭೂಮಿ ಎರಡು ಥರನೂ ಚೇಂಜಸ್ ಆಗ್ತಾ ಇರ್ಬೋದು. ನಮ್ಗೆ ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಮೇನ್ ಪಿ ಎಚ್ ವ್ಯಾಲ್ಯೂ 6.5 7.4 ನಾವು ಪಿ ಎಚ್ನ ಅಂದರೆ ಎಕರೆಗೆ 2-3 ಕ್ವಿಂಟಲ್ಲು ಸುಣ್ಣನ, ಅಗ್ರಿಕಲ್ಚರ್ ಲೈಮ್ನ ನೀವು ಯಾವುದಾದ್ರು ಸಿಗುತ್ತೆ, ಇದು ರೋಡಲ್ಲಿ ಎಲ್ಲ ನಮ್ಮೂರಲ್ಲಿ ಸುಣ್ಣ ಸಿಗುತ್ತೆ ಅಂತ ತಂದು ಹಾಕ್ಬೇಡಿ. ಅಗ್ರಿಕಲ್ಚರ್ ಲೈಮ್ ಅಂತೇಳಿ ಸಿಗುತ್ತೆ, ಅದನ್ನು ನೀವು ಡಿಸ್ಕ್ರಿಪ್ಷನ್ ಒಂದು ಫೋನ್ ನಂಬರ್ ಹಾಕಿರ್ತೀನಿ, ಅದು ನೋಡ್ಬೋದು. ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಫಾಸ್ಫರಸ್ ಹಾಕಿದಾಗ ಭೂಮಿಗೆ ಒಳ್ಳೆ ಗಾಳಿ ಆಡುವಿಕೆ ಆಗಿ ಆಮ್ಲಜನಕ ದೊರೆಯಂಗೆ ಆಗ್ಬಿಟ್ಟು ಜೀವಕೋಶ ಡೆವಲಪ್ಮೆಂಟಿಗೆ ಸಹಕಾರ ಆಗುತ್ತೆ. ಜೊತೆಗೆ ಆಲ್ಕಲೈನ್ ಅದ್ರ ಜೊತೆಗೆ ಬ್ಯಾಲೆನ್ಸ್ ಆಗುತ್ತೆ. ಆದಾಗ ನಿಮಗೆ ಫೆರಸು, ಜಿಂಕ್ನ ಅಂಶಗಳು ಏನು ಕೊಟ್ಟಿರ್ತೀರೋ ಅದು ಸಹ ಸಿಕ್ಕಾಗ ಗಿಡಕ್ಕೆ ಹಣ್ಣುಡುಕ ಅಂಥದ್ದೆಲ್ಲ ಆಗೋಲ್ಲ. ಅದನ್ನು ಮೊದಲು ಕಂಡ್ಕೋಬೇಕು ರೈತರು. ಜೊತೆಗೆ ಹಸಿರು ಗೊಬ್ಬರಗಳನ್ನು ಸುಮ್ಮನೆ ಕಣ್ಣಾಶಕ ಹೊಡೆದು ಹಾಳು ಮಾಡೋದು ಬೇಡ. ಭೂಮಿನ ಕೆಮಿಕಲ್ ಕೊಡ್ತಿರೋದು ದೊಡ್ಡ ತಪ್ಪು, ಆದರೆ ಅನಿವಾರ್ಯವಾಗಿ ಕೊಡ್ತಾ ಇದೆ ಇವತ್ತು. ಯಾಕಂದರೆ ನನ್ನ ಭೂಮಿಗೆ ಈಗ 18 ವರ್ಷ ನಾವೇನು ಕೊಟ್ಟಿರಲಿಲ್ಲ, ಈಗ ಕೊಡೋಕೆ ಶುರು ಮಾಡಿದೆ. ಯಾಕಂದರೆ ನಾನು ಆ ಜಾಗದಲ್ಲಿ ಇಲ್ಲದ್ರಿಂದ ಅದಕ್ಕೆ ಬೇಸಿಕ್ ಏನು ಪ್ರಾಕ್ಟೀಸ್ ಮಾಡಬೇಕಾಯ್ತು ಅಂತ ಯಾವುದೂ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಾವು ಅದನ್ನು ಕೆಮಿಕಲ್ಗಳನ್ನ ಕೊಡ್ತಾ ಇರೋವಂಥದ್ದು. ಹಾಗಾಗಿ ನಾನು ಏನು ಕೊಡ್ತೀನಪ್ಪ ಅಂತಂದರೆ ರಾಕ್ ಸಲ್ಫೇಟ್ ಕೊಡ್ತೀನಿ. ಅಂದರೆ ಶಿಲಾರಂಜಕ, ಕಲ್ಲಿನ ಪುಡಿ, ಅದು ಸಾವಯವ ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದನ್ನು ಕೊಡ್ತಿರೋ ಅಂಥದ್ದು. ಜೊತೆಗೆ ಪೊಟ್ಯಾಶ್ ಕೊಡಲೇಬೇಕಾಗುತ್ತೆ. ಪೊಟ್ಯಾಶ್ ನಾವು ಬಾಳೆದಿಂಡಲ್ಲೂ ಮಾಡ್ಕೋಬೋದು. ಸಮಯ ಇತ್ತು ಅಂತಂದರೆ ಬಾಳೆದಿಂಡು, ಬೆಲ್ಲ ಎಲ್ಲ ಹಾಕಿ ಮಾಡ್ಕೋಬೋದು. ಅಥವಾ ಪೊಟ್ಯಾಶ್ ನೇರವಾಗಿ ಏನು ಸಿಗುತ್ತೆ ಕೆಮಿಕಲ್ ಅಂಗಡಿಯಲ್ಲಿ, ಅದನ್ನು ತಂದು ಹಾಕ್ಬೋದು. ಪೂರ್ತಿ ಸಹಜ ಕೃಷಿಲಿ ಮಾಡ್ತೀವಿ ಅಂತಂದಾಗ ಅದು ಆಟೋಮೆಟಿಕ್ ಅದಾಗಿ ಸಪ್ಲೈ ಆಗಿ ಶುರು ಆಗುತ್ತೆ. ಆದರೆ ಸಹಜ ಕೃಷಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಭೂಮಿಗಳಲ್ಲಿ. ಹಳದಿ ಅಂತ ಹೇಳ್ತೀವಲ್ಲ, ಕಳ್ಳತನ, ಹಳದಿ, ಹೊಲಸು ಇದೆಲ್ಲ ಶುರು ಆಗ್ಬಿಡುತ್ತೆ ತೋಟಗಳಲ್ಲಿ. ಹಾಗಾಗಿ ನಾವು ಆ ಜಾಗದಲ್ಲಿ ಇಲ್ದೇ ಇರೋದ್ರಿಂದ, ಆ ಜಾಗದಲ್ಲಿ ಇದ್ದಂಥವ್ರು, ತೋಟದಲ್ಲಿ ಎದುರುಗಡೆ ಇದ್ದಂಥವ್ರು ಸಹಜ ಕೃಷಿ ಮಾಡ್ಬೋದು. ಇದೇನು ಊರು ಬಡ್ಡೆಗೆ ಹೊಲ ಇರಬಾರ್ದು ಇದೆಲ್ಲ ಅಂತ ಹೇಳ್ತಾರೆ, ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಹಾಗಾಗಿ ಈಗ ನಾವು ಕಾಳುಗಳೆಲ್ಲ ಹುಗ್ಗಿ ಹಸಿರು ಗೊಬ್ಬರಗಳನ್ನ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಜೊತೆಗೆ ರಾಸಾಯನಿಕ ಕೊಡುವಂಥವ್ರು ಎರಡು ಕಡೆನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ನಾವು. ಇದನ್ನು ನಾನು ಹೇಳ್ತಾ ಇರೋಂಥದ್ದು ರೈತರಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ. ಎಕರೆಗೆ 15-20 kg ಸಾಸಿವೆ, ರಾಗಿ, ಜೋಳ, ದ್ವಿದಳ ಧಾನ್ಯಗಳು, ಡಯಂಚ, ಸೆಣಬು ಏನೇನು ಸಿಗುತ್ತೆ ಎಲ್ಲ ಸೇರಿಸಿ ಒಂದು 25-30 kgವರೆಗೂ ಉಗ್ಗೋದು, ಬೆಳೆಸೋದು ಮತ್ತು ರೋಟ್ರಿ ಮಾಡೋಂಥದ್ದು ಮಾಡ್ಕೋಬೋದು. ಮಾಡಲೇಬೇಕು ಕಂಪಲ್ಸರಿ ಅಡಿಕೆ ತೋಟದವರು. ಜೊತೆಗೆ ನಾವೇನು ಕೆಮಿಕಲ್ ಕೊಡ್ತೀವಿ ಅದನ್ನು ಸಹ ಕೊಡಬೇಕು. ಅದು ಬರ್ತಾ ಅದನ್ನ ಕಡಿಮೆ ಮಾಡ್ತಾ ಹೋಗಬೇಕಾಗತ್ತೆ ನಾವು. ಪಿ ಎಚ್ ವ್ಯಾಲ್ಯೂನು ಸಹ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹಸಿರು ಗೊಬ್ಬರಗಳು ಬೆಳೆದಂಗೆ ಪಿ ಎಚ್ ವ್ಯಾಲ್ಯೂ ಬ್ಯಾಲೆನ್ಸ್ ಆಗುತ್ತೆ. ಪಿ ಎಚ್ ವ್ಯಾಲ್ಯೂ ಎಲ್ಲಿ ಕಳ್ಕೊಳುತ್ತೆ ಅಂದರೆ ಅತಿ ಹೆಚ್ಚು ನೀರನ್ನು ಹಾಯಿಸಿದಂಥ ಜಾಗದಲ್ಲಿ ನಮಗೆ ಪಿ ಎಚ್ ವ್ಯಾಲ್ಯೂ ಬೀಳ್ತಾ ಹೋಗುತ್ತೆ ಅದು. ಹಾಗಾಗಿ ಪಿ ಎಚ್ ವ್ಯಾಲ್ಯೂ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ನೀವು ಎಷ್ಟೇ ಗೊಬ್ಬರ ಸುರಿದ್ರೂ ಏನು ಆಗೋಲ್ಲ. ಹಾಗಾಗಿ ಇತ್ತೀಚೆಗೆ ವಿಶೇಷವಾಗಿ ನಾನು ಏನೇ ಆಗ್ತಾಯಿದ್ದೀನಿ ಅಂತಂದರೆ ರಾಕ್ ಸಲ್ಫೇಟ್ 2 ಚೀಲ ಎಕರೆಗೆ, ಪೊಟ್ಯಾಶ್ 2 ಚೀಲ, ಯೂರಿಯಾ 50 kg, ಜೊತೆಗೆ ಊರ್ಜಾ ಅಂತ ಹೇಳಿ ಒಂದು ವಸ್ತು ಆಗ್ತಾ ಇರೋಂಥದ್ದು. ಊರ್ಜಾ ಅಂತೂ ತುಂಬ ಚೆನ್ನಾಗಿದೆ. ಅದರಲ್ಲಿನ ಆರ್ಗ್ಯಾನಿಕ್ ಕಾರ್ಬನ್ನು 18% ಅಂತೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಜಿಂಕು ಇದೆಲ್ಲ ಇರೋದ್ರಿಂದ ಅಂಡೋಡ್ಕ ಯಾವುದು ಆಗೋಲ್ಲ. ಮೊನ್ನೆ ನನ್ನ ಮಗ ಹಾಕಿಸ್ಬಂದೆ ನಮ್ಮ ಕೂಡ್ಲಿಗೆರೆ ತೋಟಕ್ಕೆ ಹೋಗಿ. ಹಾಗಾಗಿ ತುಂಬ ಚೆನ್ನಾಗಿದೆ. ಮತ್ತು ನಾನೇನು ಚಿತ್ರದುರ್ಗದಲ್ಲಿ ಬೆಳೆದೀನಿ, ಮಾವಿನ ಬೆಳೆಗಳು, ಹಣ್ಣಿನ ಬೆಳೆಗಳು ಇರ್ಬೋದು, ಅಲ್ಯಾವುದೂ ನಾನು ಕೆಮಿಕಲ್ ಉಪಯೋಗಿಸ್ತಿಲ್ಲ. ಅದು ಸಹಜ ಕೃಷಿಯಲ್ಲೇ ಮಾಡಲಿಕ್ಕೆ ಅವಕಾಶ ಇದೆ. ನನ್ನ ಕಣ್ಣು ದೃಷ್ಟಿಲಿರೋದ್ರಿಂದ ನಾನು ಮಾಡ್ತಾಯಿದ್ದೀನಿ ಅದನ್ನು. ಎಲ್ಲರೂ ಕನ್ಫ್ಯೂಸ್ ಆಗ್ಬೋದು. ಈಶ್ವರ ತೀರ್ಥ ಈ ಕಡೆನೂ ಹೇಳ್ತಾರೆ, ಆ ಕಡೆನೂ ಹೇಳ್ತಾರಲ್ಲ ಅಂತೇಳಿ ಕನ್ಫ್ಯೂಸ್ ಆಗ್ಬೋದು. ರೈತ ಉಳಿಯೋದು ಇಂಪಾರ್ಟೆಂಟ್ ಅಷ್ಟೇ ಮೊದಲನೇದು. ಅದಾದಮೇಲೆ ನಾವು ಬೇರೆ ಇದನ್ನು ಮಾಡ್ಕೊಳ್ಳೋಣಂತೆ. ಅದರಲ್ಲಿ ಸಹಜ ಕೃಷಿ ಮಾಡ್ತೀವೋ, ನೈಸರ್ಗಿಕ ಕೃಷಿ ಮಾಡ್ತೀವೋ, ಜೀವ ಚೈತನ್ಯ ಕೃಷಿ ಮಾಡ್ತೀವೋ, ಅದೆಲ್ಲ ನೆಕ್ಸ್ಟು ಅದು ಏನು ಅಪ್ಡೇಟ್ ಆಗ್ತಾ ಹೋಗೋದು. ಧ್ಯಾನ ಆದಮೇಲೆ ಋಷಿ ಇದೇನು ಹೇಳ್ತಾರಲ್ಲ ಆ ಥರ. ಹಾಗಾಗಿ ಇದು ನೋಡ್ತಾ ಇರ್ಬೋದು. ನನ್ನ ಮಗ ನಿಮಗೆ ಅಲ್ಲಿ ತೋರಿಸ್ತಾ ಕಾಣಿಸ್ತಾ ಇರೋದು ರಾಕ್ ಸಲ್ಫೇಟು, ಆಮೇಲೆ ಪೊಟ್ಯಾಶು, ಜೊತೆಗೆ ಊರ್ಜನ ಮಿಕ್ಸ್ ಮಾಡ್ತಾ ಇದ್ದಾನೆ ಭೂಮಿಗೆ. ತುಂಬ ಚೆನ್ನಾಗಿದೆ ಊರ್ಜ, ರಿಸಲ್ಟ್ ಚೆನ್ನಾಗಿದೆ. ನಾನು ಅದಕ್ಕಲೇ ಸಣ್ಣ ಮಟ್ಟದಲ್ಲಿ ಪ್ರಯೋಗ ಮಾಡಿ ನೋಡಿದ್ದೀನಿ. ಹಾಗಾಗಿ ದಯವಿಟ್ಟು ಅದನ್ನು ಉಪಯೋಗಿಸ್ಕೋಬೋದು. ಇಷ್ಟು ಹೇಳ್ತಾ ನಾನು ಮಾಹಿತಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.